ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಗ್ರಾಮದ ಸಾರ್ವಜನಿಕರಿಗೆ ಗ್ರಂಥಾಲಯ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಸ್ಥಳವನ್ನು ನಿಗದಿಪಡಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ತಾಲೂಕು ಆಡಳಿತ ಸೌಧದ ಕಚೇರಿ ಮುಂದೆ ಗುರುವಾರ ಪ್ರತಿಭಟನೆ ನಡೆಸಿದರು. ಹಾರೋಹಳ್ಳಿ ಗ್ರಾಮದ ಜಮಾಬಂದಿಗೆ ಸೇರಿದ ಸರ್ವೆ ನಂಬರ್ 4ರಲ್ಲಿ 39 ಗುಂಟೆ ಸರ್ಕಾರಿ ತೋಪು ಮತ್ತು ಸರ್ವೆ ನಂಬರ್ 21ರಲ್ಲಿ 39 ಗುಂಟೆ ಸರ್ಕಾರಿ ಬೀಳು. ಈ ಸ್ಥಳವು ಹಾರೋಹಳ್ಳಿಯ ಪೂರ್ವ ಭಾಗಕ್ಕೆ ಸೇರಿದ ಜಮೀನಾಗಿದ್ದು, ಇಲ್ಲಿಗೆ ಊರಿನ ತ್ಯಾಜ್ಯ ನೀರು ಹಾಗೂ ಕಸ ಕಡ್ಡಿಗಳು ಸೇಕರಣೆಯಾಗಿ ಗ್ರಾಮದ ನೈರ್ಮಲ್ಯ ಮತ್ತು ಶುಚಿತ್ವಕ್ಕೆ ಧಕ್ಕೆ ಉಂಟಾಗಿದ್ದು, ಈ ಸ್ಥಳದಲ್ಲಿ ಪುರಾತನ ಮಂಟಪವಿದ್ದು ಪ್ರಸ್ತುತ ನಿರ್ವಹಣೆಯ ಕೊರತೆಯಿಂದಾಗಿ ಬೇಲಿ ಗಿಡಗಳು ಬೆಳೆದು ನಶಿಸಿ ಹೋಗುವ ಹಂತದಲ್ಲಿದೆ. ಪುರಾತನ ಮಂಟಪವು ಸಂಪೂರ್ಣ ನಶಿಸಿ ಹೋಗುವ ಮೊದಲು ಅದರ ಪುನಶ್ಚೇತನಗೊಳಿಸಿ ಸುತ್ತಮುತ್ತಲ ಜಾಗವನ್ನು ಸುಮಾರು 5,000 ಜನಸಂಖ್ಯೆ ಹೊಂದಿರುವ ಗ್ರಾಮದ ಜನತೆಗೆ ಉಪಯೋಗವಾಗುವ ರೀತಿ ಗ್ರಂಥಾಲಯ ಹಾಗೂ ಕ್ರೀಡಾ ಚಟುವಟಿಕೆಗಳ ಸ್ಥಳ ಮತ್ತು ಹಿರಿಯ ನಾಗರಿಕರುಗಳು ವಿಹರಿಸಲು ಹಾಗೂ ವಿಶ್ರಾಂತಿಗಾಗಿ ಉದ್ಯಾನವನ ಅವಶ್ಯಕತೆ ಇರುವುದರಿಂದ ಈ ಜಾಗದಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಗ್ರಾಮದ ಯಜಮಾನರುಗಳು ಹಾಗೂ ಗ್ರಾಮಸ್ಥರು ಯುವಕರು ಆಗ್ರಹಿಸಿದರು. ಈ ವೇಳೆ ಹಾರೋಹಳ್ಳಿ ಗ್ರಾಮಸ್ಥರು ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಜತೆಗೆ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ನೀಡಿ ಸೂಕ್ತ ಭರವಸೆ ನೀಡದ ಹೊರತು ಇಲ್ಲಿಂದ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು. ಈ ವೇಳೆ ಹಾರೋಹಳ್ಳಿ ಗ್ರಾಮದ ಸರ್ಕಾರಿ ತೋಪಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಸೀಲ್ದಾರ್ ಬಸವರಾಡೆಪ್ಪ ರೋಣಾದ ಅವರು ಈ ಸಂಬಂಧ ಸೂಕ್ತ ಪರಿಶೀಲನೆ ನಡೆಸಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಗ್ರಾಮದ ಸಾರ್ವಜನಿಕರಿಗೆ ಗ್ರಂಥಾಲಯ ಹಾಗೂ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಸ್ಥಳವನ್ನು ನಿಗದಿಪಡಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕಸಬಾ ಹೋಬಳಿ ಹಾರೋಹಳ್ಳಿ ಗ್ರಾಮದ ಜಮಾಬಂದಿಗೆ ಸೇರಿದ ಸರ್ವೆ ನಂಬರ್ 4ರಲ್ಲಿ ವಿಸ್ತೀರ್ಣ 39 ಗುಂಟೆ ಸರ್ಕಾರಿ ತೋಪು ಮತ್ತು ಸರ್ವೆ ನಂಬರ್ 21/1A ರ ವಿಸ್ತೀರ್ಣ 31 ಗುಂಟೆ ಸರ್ಕಾರಿ ಬೀಳು. ಈ ಸ್ಥಳವು ಹಾರೋಹಳ್ಳಿ ಗ್ರಾಮದ ಪೂರ್ವ ಭಾಗದಲ್ಲಿ ಸೇರಿದ ಜಮೀನಾಗಿದ್ದು, ಇದಕ್ಕೆ ಊರಿನ ತ್ಯಾಜ್ಯ ನೀರು ಹಾಗೂ ಕಸ ಕಡ್ಡಿಗಳು ಸೇಕರಣೆಯಾಗಿ ಗ್ರಾಮ ನೈರ್ಮಲ್ಯ ಮತ್ತು ಸ್ವಚ್ಛತೆಗೆ ಧಕ್ಕೆ ಉಂಟಾಗಿದ್ದು, ಈ ಸ್ಥಳದಲ್ಲಿ ಪುರಾತನ ಮಂಟಪವಿದ್ದು ಪ್ರಸ್ತುತ ನಿರ್ವಹಣೆಯ ಕೊರತೆಯಿಂದ ಬೇಲಿ ಗಿಡಗಳು ಬೆಳೆಸಿ ನಶಿಸಿ ಹೋಗುವ ಹಂತದಲ್ಲಿದೆ. ಪುರಾತನ ಮಂಟಪ ಸಂಪೂರ್ಣವಾಗಿ ನಶಿಸಿ ಹೋಗುವ ಮೊದಲು ಅದರ ಪುನರುಜ್ಜೀವನಗೊಳಿಸಿ ಮತ್ತು ಸುತ್ತಮುತ್ತಲಿನ ಜಾಗವನ್ನು ಸುಮಾರು 5,000 ಜನಸಂಖ್ಯೆ ಹೊಂದಿರುವ ಗ್ರಾಮದ ಹಾರೋಹಳ್ಳಿ ಗ್ರಾಮದ ಜನತೆಗೆ ಉಪಯೋಗವಾಗುವ ರೀತಿ ಗ್ರಂಥಾಲಯ ಹಾಗೂ ಕ್ರೀಡಾ ಚಟುವಟಿಕೆ ಹಾಗೂ ಸ್ಥಳೀಯ ಹಿರಿಯ ನಾಗರಿಕರು ವಿಹಾರಕ್ಕೆ ಹಾಗೂ ವಿಶ್ರಾಂತಿಗಾಗಿ ಉದ್ಯಾನವನ ಇವುಗಳ ಅಗತ್ಯವಿದೆ. ಇರುವುದರಿಂದ ದಯಮಾಡಿ ಈ ಜಾಗದಲ್ಲಿ ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಗ್ರಾಮದ ಯಜಮಾನರುಗಳು ಹಾಗೂ ಗ್ರಾಮಸ್ಥರು ಎಲ್ಲ ವರ್ಗದ ಗ್ರಾಮಸ್ಥರು ಮತ್ತು ಯುವಕರು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ವಿಚಾರನ ಮನೆ ತಹಸೀಲ್ದಾರ್ ಅವರು ತಿಳಿಸಿದ್ದೀನಿ. ತಹಸೀಲ್ದಾರ್ ಬೇರೆ ಚಿಂಚೋಳಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ದಾರೆ. ಆನ್ ದ ವೇನಲ್ಲಿ ಅಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಮೇಲೆ ಯಾರೋ ಒಬ್ಬರು ನಂಬರ್ ಕೊಟ್ಟು ಹೋಗಿ ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನಿದೆ ನೋಡ್ಬೋದು. 21/1A ಅದರಲ್ಲಿ 39 ಗುಂಟೆ, ಸರ್ವೆ ನಂಬರ್ 4/39 ಗುಂಟೆ ಗುಂಡುತೋಪು ಜಾಗವಿದ್ದು, ಅಲ್ಲಿ ಹಾರೋಹಳ್ಳಿ ಗ್ರಾಮದ ಎಲ್ಲ ನೀರು, ಚರಂಡಿ ನೀರು, ಮೋರಿ ನೀರು, ಮಳೆ ನೀರು ಎಲ್ಲ ಕೊಚ್ಕೊಂಡು ಬಂದು ಆ ಜಾಗ ಎಲ್ಲ ನೀರು ನಿಂತು ಕಲುಷಿತವಾಗ್ತಾ ಇದೆ. ಆ ಜಾಗದಲ್ಲಿ ಹಾರೋಹಳ್ಳಿ ಗ್ರಾಮದ ಯುವಕರಿಗೆ ಆಟ ಆಡೋದಕ್ಕೆ, ವಯಸ್ಕರಿಗೆ ವಿಹಾರ ಮಾಡೋದಕ್ಕೆ ಮತ್ತು ಅಲ್ಲಿ ಒಂದು ಗುಂಡುತೋಪು ಇದೆ. ಇತಿಹಾಸದ ಪುಟದಲ್ಲಿ ಸೇರುವಂತಹ ಹಾರೋಹಳ್ಳಿ ಗ್ರಾಮದ ಕಡೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಅಲ್ಲಿ ಮೊದಲು ಪೂಜೆ ನಡೀತಾ ಇತ್ತು. ಅನಂತರ ದೇವಸ್ಥಾನವನ್ನ ಮಾಡಿದ್ಮೇಲೆ ಆ ದೇವಸ್ಥಾನದ ಬಳಿ ಪ್ರತಿ ಕಡೆಯ ಶ್ರಾವಣ ಶನಿವಾರ ದಿನ ಅದ್ದೂರಿಯಾಗಿ ಒಂದು 15-20 ಲಕ್ಷ ಜನರಿಗೆ ಊಟವನ್ನು ಹಾಕುವಂತಹ 20,000 ಜನಗಳಿಗೆ ಊಟವನ್ನು ಹಾಕುವಂತಹ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿಯೊಬ್ಬರು ಬಂದು ಆ ಜಾಗದಲ್ಲಿ ಪೂರ್ವ ಭಾಗದಲ್ಲಿ ಇರುವಂತಹ ಕೊಳಚೆ ಪ್ರದೇಶವನ್ನ, ಸರ್ಕಾರಿ ಜಾಗವನ್ನ ಹಾರೋಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ, ಯುವಕರಿಗೆ ಆಟವಾಡಲು ಗ್ರೌಂಡು ಮತ್ತೆ ವಯಸ್ಕರಿಗೆ ವಿಶ್ರಮಿಸಿಕೊಳ್ಳಲು ಪಾರ್ಕು ಮತ್ತೆ ಎಲ್ಲ
ಗ್ರಂಥಾಲಯ, ಯುವಕರಿಗೆ ಗ್ರಂಥಾಲಯ ಇಲ್ಲ, ಅದು ಗ್ರಂಥಾಲಯ ಮಾಡ್ಕೊಳಕ್ಕೆ ಆ ಜಾಗವನ್ನ ಸರ್ಕಾರದವರು ಆರೋಳಿ ಗ್ರಾಮಸ್ಥರಿಗೆ ಕೊಟ್ಟು ಈಗ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಇದನ್ನ ಅರ್ಜಿ ಮಾಡಿಕೊಟ್ಟಿದ್ದಾರೆ. ಅದು ಆ ಕಾರ್ಯವನ್ನ ಮಾಡ್ತಾರೆ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲ ಸಾಹೇಬ್ ಇವತ್ತು ಬರೋದಿಲ್ಲ, ಅವ್ರಿಗೆ ಸಡನ್ ಆಗಿ ಹೇಳಿದ್ರು ಬರೋದಿಲ್ಲ. ಈಗ ನಾನೇ ನಾಳೆ ಮಕ್ಕಳ ಕೊಟ್ಟು ಹೇಳ್ತಾ ಈಗ ಯಾವ ಕೃಷಿ ಇಲಾಖೆಗೆ ಅಂತ ಹೇಳ್ತಾರೆ. ಸಾರ್ವಜನಿಕವಾಗಿರುವಂತ ಆಸ್ತಿನ ಊರಿಗೆ ಜನಸಂಖ್ಯೆ ಆಮೇಲೆ ಯಾರೋ ಒಬ್ಬವರೇ ಮುಸ್ರಿಸ್ಕೊಂಡು ಮಾಡ್ಕೊತಾನೆ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಸಾರ್ವಜನಿಕ ನಾವೇನು ಸರ್ ಹೇಳೋದು, ಒಬ್ಬ ಕೌನ್ಸಿಲರ್ ಈ ಸೈಡ್ ಸೈಡ್ ಮಾಡಕ್ಕೆ ಪಾಂಡುಪುರದ ಜಾಗ ಸಿಗ್ತದೆ. ಅದೇ ಏನೋ ಗೌರ್ಮೆಂಟ್ ಸರ್ ಈಗ ನಾವು ನಿಮ್ಮೂರಲ್ಲ, ಈಗ ನೀವ್ ಯಾರು ಮಾತಾಡಬೇಡಿ, ಅಧಿಕಾರಿಗಳು ಬರ್ಲಿ. ನಮ್ಗೆ ಏನಪ್ಪಾ ಅಂದ್ರೆ ವಸ್ತುಸ್ಥಿತಿ ಏನೈತೆ ನೋಡ್ಬಿಟ್ಟು ಅದೇನ್ ಮಾಡ್ಬೇಕು ಅದು ನೋಡಿದ್ ಮಾಡೋಣ. ಈಗ ನೀವು ಮಾತಾಡಿ ಇಲ್ಲೇನು ಮಾತಾಡಕ್ಕೆ ಅಪೋಸಿಟ್ ಇಲ್ಲ, ಒಂದ್ ಸೈಡ್ ಇಲ್ಲ, ಎಲ್ಲ ಒಂದೇ ಸೈಡ್, ಇಲ್ಲೆಲ್ಲ ಒಂದೇ ಸೈಡ್, ಅಪೋಸಿಟ್ ಇಲ್ಲ. ಅಲ್ಲ ಯಾರು ತಪ್ಪು ಅಂತ ಹೇಳಿದ್ರೆ ಹಬ್ಬ ಕೊಟ್ಟಾಕ್ಷಣಕ್ಕೆ ಆಗೋಯ್ತಾ ಎಲ್ಲ. ಈ ಕೊರೋನಾ ಬಂದಿದ್ದಕ್ಕೆಲ್ಲ ಸ್ವಲ್ಪ ಆ ಕಡೆ ಕಳೆಬೆಳೆ ಆಯಿತು. ಆಮೇಲೆ ನಿಮ್ಗೆ ಗೊತ್ತಲ್ಲ, ಈಗ ರೈತರು ಕಣ ಮಾಡೋದನ್ನ ಬಿಟ್ಟರು. ಆ ಬಿಟ್ಟು ಆದಮೇಲೆ ಎಲ್ಲ ರೋಡು ಹಾಕೊಂಡು ಏನೆಲ್ಲ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಗಿಡ ಇಲ್ಲೇನಾಯ್ತು, ಆ ಕಡೆ ಒಂದು ಸ್ವಲ್ಪ ಮಕ್ಕಳುಗಳು ಆಟ ಆಡ್ತಿದ್ರು. ಈಗೆಲ್ಲ ಆ ಕಡೆ ಎಲ್ಲ ಪಿಕಪ್ ಆಗುತ್ತಾ ಬಂದ್ಬಿಟ್ಟು ರೋಡು ಇದೆಲ್ಲ ಬಂತು, ಇದೆಲ್ಲ ಆಯಿತು. ಈಗ ಇರೋ ಯುವಕರೆಲ್ಲ ಇನ್ನು ಸ್ವಲ್ಪ ಆಟ ಆಡೋಕ್ಕೆ ನಮಗೆ ಹಾಗಾಗಿಲ್ಲ. ಇದಕ್ಕೇನೋ ಕಂಪ್ಲೇಂಟ್ ಕೊಟ್ಟಿರೋದು ಯಾವ ರೀತಿ ಗೊತ್ತಿಲ್ಲ. ಈಗ ಬಂದರು ಮರ ಕಡ್ದವ್ರೆ, ಮರ ಕಡ್ದು ಇಲ್ಲಿ ಮರ ಆಯ್ತಲ್ಲ, ಗೊತ್ತಾಗ್ತದೆ ಏನು ನ್ಯಾಚುರಲ್ ಆಗಿ ಬಿದ್ದಿರೋದು. ಏನ್ ಗೊತ್ತಿಲ್ಲ, ಅವನು ಫಾರೆಸ್ಟ್ ಆಫೀಸನೇ ಅವನು ಕಣ್ ಕಾಣ್ತೀನಲ್ವ, ಯಾವಾಗ ಕಡ್ದಿದ್ದು ಏನು. ನೀವು ಎಲ್ಲಿಗೆ ಬರ್ತೀನಿ ಅಲ್ಲ, ಪರ ಅಂತ ಮಾಡ್ತಿತ್ತು ಸರ್. ಈ ಪರಾನ ಬಂದ್ಮೇಲೆ ನಿಂತೋಯ್ತು, ಇದರದೇ ಹೇಳ್ಬೇಕು. ಆಮೇಲೆ ಈ ಗಿಡ ಎಲ್ಲ ಬೆಳಕೋತು. ಆಮೇಲೆ ಇಲ್ಲಿ ಬೇರೆ ಬೇರೆ ಎಲ್ಲ ಗಾಡಿ ಮಕ್ಕಳು ಆಟ ಆಡೋಕ್ಕೆ ಜಾಗ ಇಲ್ಲ, ಹಿರಿಯವರು ವಾಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ. ಏನಾದ್ರು ಮಾಡಿ ಇದನ್ನು ಸ್ಥಳ ಉಳಿಸ್ಕೊಂಡ್ರೆ ಈ ಏನು ಮಠ ಮಾಡ್ಬಿಟ್ಟು ಒಂದು ಗ್ರಾಮದ ಅಭಿವೃದ್ಧಿಗೆ ವಾಕ್ ಮಾಡಲಿಕ್ಕೆ ಮತ್ತೆ ಪಾಸ್ ಮಾಡಿ ಮಕ್ಕಳು ಆಟ ಆಡಿ ಮಾಡಬೇಕು ಅಂತ ಮಾಡಿದ್ರು. ಸರಿ ಸ್ಟೈಲ್ ಮಾಡ್ದು ಅವರು ಮಾಡಿದ್ರೆ
ವೇಟ್ ಮಾಡಿ. ಈಗ ಕಾಂಟ್ರವರ್ಸಿ ಆಗಿರೋದ್ರಿಂದ ಒಂದು ಒಪ್ಪತ್ತು ತಡೀರಿ. ಈಗ ಯಾವಾಗಲೂ ಈಗ ದೇಶದ ಇದ್ದಾಗ ಫ್ರೀ ಆಗ್ತದೆ ಸೆಟ್ಲಾಗಿ ಊಟ ಕೊಡಿ. ಈಗ ಒಂದಕ್ಕೊಂದು ಪ್ರೊವೊಕೇಶನ್ ಮಾಡಿ ಈಗ ನಾವೇ ಬಂದರೆ ಜಗಳ ಆಗ್ತೀವಿ. ಈಗ 2 ಇಡ್ಲೆ ಮನೆಯೊಳಗೆ ಇರುತ್ತೆ, ನಮ್ಮ ಮನೆಯಲ್ಲೇ 3 ಜನ ಇದ್ದರೆ 2 ಇರುತ್ತೆ. ಒಂದು ನಿಮಿಷ ಬರ್ಕೋತೀನಿ ಹೇಳಿ. ದೇವಮನೆ ಬಂತು.